ನನ್ನ ಮೇಲೆ ನಿನಗೆ ಇಷ್ಟೊಂದು ಅಹಂಕಾರ. ನಿಮ್ಮ ಮೇಡಮ್ಮ ಅವ್ರ ಜೊತೆ ನೀನು ಅನುಭವಿಸ್ತೀಯಾ? ಹೇಯ್, ಅದೇನ್ ಮಾಡ್ಕೋತೀಯ ಮಾಡ್ಕೋ ಹೋಗೋ. ನನಗೂ ಒಬ್ಳು ಹೆಣ್ಮಗಳಿದ್ದಾಳೆ. ನೀನು ಮಗ ಮಾಡಿದ ಹಲ್ಕ ಕೆಲ್ಸಕ್ಕೆ ನಾನ್ ಸಾಥ್ ಕೊಡ್ತೀನಿ ಅಂತ ಹೇಗೋ ಅಂದ್ಕೊಂಡೆ. ನಮ್ಮ ಮೇಡಮ್ ಜೊತೆ ಕೆಲಸ ಮಾಡೋದಕ್ಕೆ ಪುಣ್ಯ ಮಾಡಿರ್ಬೇಕು. ಹಾಗಿರೋವಾಗ ಅವ್ರಿಗೂ ಮೋಸ ಮಾಡಿ ನಿನ್ನ ಜೊತೆ ಶಾಮೀಲಾಗ್ತೀನಿ ಅಂತ ಹೇಗೋ ಅಂದ್ಕೊಂಡೆ. ನಿನ್ನ ಚರಿತ್ರೆನೇ ನನಗೆ ಗೊತ್ತು. ಈಗ ಒಳ್ಳೆ ಒಂಥರ ಪೋಸ್ ಕೊಡ್ತಾ ಇದ್ದೆ. ಹೌದು, ಹಾಳಾಗಿದ್ದೆ. ಸತ್ಯ ಮೇಡಮ್ ನನ್ನನ್ನು ಬದಲಾಯಿಸಿದ್ದಾರೆ. ಅಂತವ್ರು 1000ಕ್ಕೊಬ್ರು ಕಣೋ. ನಮ್ಮನ್ನ ಮನೆಯವ್ರ ರೀತಿ ನೋಡ್ಕೊಂಡಿದ್ದಾರೆ. ಕಷ್ಟ ಅಂತ ಬಂದಾಗ ನಮ್ಗೆ ಕೇಳದಲ್ಲೇ ಸಹಾಯ ಮಾಡಿದ್ದಾರೆ. ಅಂತವ್ರಿಗೆ ನಾವು ಮೋಸ ಮಾಡಕ್ಕಾಗತ್ತಾ? ಒಂದು ತಿಳ್ಕೊ, ನಿನ್ನ ಮಗ ಸತ್ತಿರೋದು ಸತ್ಯ ಮೇಡಮ್ ಮಾಡಿದ ಎನ್ಕೌಂಟ್ರಿಂದ ಅಲ್ಲ. ಅವನು ಮಾಡಿದ ಪಾಪದಿಂದ, ಅವನು ಮಾಡಿದ ಕರ್ಮ ಅವನನ್ನೇ ನುಂಗ್ಕೊಂಡಿದೆ. ನೀನು ಅದೇ ತಪ್ಪು ಮಾಡಕ್ ಹೋಗ್ಬೇಡ. ಬದುಕೋ ದಾರಿ ನೋಡ್ಕೋ. ಬರ್ತೀನಿ. ಇವರೇ ನನ್ನನ್ನು ಇಲ್ಲಿವರೆಗೂ ಕರ್ಕೊಂಡು ಬಂದಿತ್ತು. ನನ್ನ ಇನ್ವೆಸ್ಟಿಗೇಷನ್ಗೆ ಹೆಲ್ಪ್ ಮಾಡಿತ್ತು. ಹಾಗಾಗಿ ನನಗಿಂತ ಹೆಚ್ಚು ಕ್ರೆಡಿಟ್ ಇವ್ರಿಗೆ ಹೋಗ್ಬೇಕು. ಇವರಿಲ್ಲ ಅಂದಿದ್ರೆ ಇದಿಷ್ಟು ಬೇಗ ಬಗೆಹರಿತಿರ್ಲಿಲ್ವೇನೋ ಅಂತ ನನಗೆ ಅನ್ನಿಸ್ತಾ ಇದೆ. ಸುಮ್ಮನಿರು ಹುಡುಗಿ, ಏನೇನೋ ಮಾತಾಡಬೇಡ. ನನ್ನ ಸೊಸೆ ಇದ್ದಾಳಲ್ಲ, ಹಂಗ ತಾ ಎಲ್ಲ ಕೆಲಸ ಮಾಡ್ತಾಳೆ. ಆದ್ರೆ ಅದರಿಂದ ಬರೋ ಕೀರ್ತಿ ಸನ್ಮಾನ ಎಲ್ಲ ಬೇರೆಯವ್ರಿಗೆ ಹಂಚಿಬಿಡ್ತಾಳೆ. ಅಂಥಕ್ಕಿದ್ದಾಳಿಕಿ. ಇಂಥ ಸೊಸೆನ ನನಗೆ ದೇವ್ರು ಕೊಟ್ಟಾನಲ್ಲ, ನನಗೆ ಭಾಳ ಹೆಮ್ಮೆ ಅನಿಸ್ತದೆ. ಸಂತೋಷದ ಕಣ್ಣೀರ ಇದು. ಅವರು ಸಸ್ಪೆಂಡ್ ಆಗಿದ್ರು ಕಾಕಿಗೆ ಮಾಡೋ ಕೆಲಸ ಮಾತ್ರ ಮರಿಲಿಲ್ಲ. ಒಂದು ಸರಿ ಕಾಕಿ ಹಾಕೊಂಡ್ಮೇಲೆ ಆ ಕಾಕಿ ಗುಣ ಹೋಗಲ್ಲ ರುಕ್ಕು. ಅದೊಂಥರ ರಕ್ತದಲ್ಲೇ ಬೆರ್ತು ಹೋಗುತ್ತೆ. ಈಗ ನೋಡು, ಸಸ್ಪೆನ್ಷನ್ ಕೂಡ ಕ್ಯಾನ್ಸಲ್ ಆಯ್ತು. ಅವ್ರ ಧೈರ್ಯ, ಒಳ್ಳೆತನಕ್ಕೆ ಸಿಗಬೇಕಾಗಿರೋ ಬೆಲೆ ಕೂಡ ಸಿಕ್ತು. ಸತ್ಯ, ಈ ಸತ್ಯನಿಂದ ಮತ್ತೆ ಬಾಲನ್ ದುಡ್ಡು ವಾಪಸ್ ಬರ್ತಿದ್ಯಲ್ಲ, ಅಷ್ಟು ಸಾಕು. ನಮ್ ಸತ್ಯನ್ಗೆ ಒಂದ್ ಮನ್ನಣೆ ಸಿಗ್ಬೇಕು ಅಂದ್ರೆ ಅವಳು ಏನೆಲ್ಲ ಸಾಧಿಸ್ಬೇಕಾಯ್ತು ನೋಡು. ಅಲ್ಲ, ಎಂತ ಒಳ್ಳೊಳ್ಳೆ ಕೆಲ್ಸಗಳನ್ನ ಮಾಡಿದ್ದಾಳೆ. ಒಂದು ಹುಳುಕ್ ತೆಗೆದು ಸಸ್ಪೆಂಡೇ ಮಾಡ್ಬಿಟ್ಟಿದ್ರು. ಕೆಟ್ಟವ್ರನ್ನೆಲ್ಲ ತಲೆ ಮೇಲೆ ಕೂರ್ಸ್ಕೊತಾರೆ, ಒಳ್ಳೆಯವ್ರನ್ನೆಲ್ಲ ಎತ್ತಿ ಬಿಸಾಕ್ತಾ ಇರ್ತಾರೆ. ನಮ್ ಸಮಾಜಕ್ಕೆ ಯಾವಾಗ ಬುದ್ಧಿ ಬರುತ್ತೋ ಏನು. ಕೊನೆಯದಾಗಿ ನಿಮ್ಮನ್ನೆಲ್ಲ ಕೇಳ್ಕೊಳ್ಳೋದಿಷ್ಟೆ. ಈ ಜಾಲನೇನೋ ಕಂಡು ಹಿಡಿದು ಇವ್ರನ್ನೆಲ್ಲ ಒಳಗೆ ಹಾಕಿದೀವಿ. ನಾಳೆ ಇಂಥ 100 ಜನ ಸ್ಕ್ಯಾಮರ್ಸ್ ಹುಟ್ಕೊಂಡ್ರು ನಾವೆಲ್ಲರೂ ಎಚ್ಚರಿಕೆಯಿಂದ ಇರಬೇಕು. ನಾವೆಲ್ಲರೂ ಜಾಗರೂಕವಾಗಿರ್ಬೇಕು. ಇದು ಒಂದೇ ಪರಿಹಾರ. ಯಾರೇ OTP ಕೇಳಿದ್ರು ಕೊಡೋದಕ್ಕೆ ಹೋಗ್ಬೇಡಿ. ಮನೆ ಮನೆಗೂ ಇಂಥ ಸುದ್ದಿನ ತಲುಪೋ ಹಾಗೆ ಮಾಡಿ. ಮೋಸ ಹೋಗೋರಿರೋವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ. ದಯವಿಟ್ಟು ಎಚ್ಚರಿಕೆಯಿಂದ ಇರಿ. ಇವ್ರುಗಳು ಅವಿದ್ಯಾವಂತರ ಹತ್ರ ಮಕ್ಕಳಿಗೆ ಕಾಲೇಜ್ ಸೀಟ್ ಕೊಡಿಸ್ತೀವಿ, ಬೈಕು, ಕಾರು, ಲ್ಯಾಪ್ಟಾಪ್ಗಳ ಆಸೆ ತೋರಿಸಿ ಮೋಸ ಮಾಡ್ತಾರೆ. ವಿದ್ಯಾವಂತರಿಗೆ ಹನಿಮೂನ್ ಪ್ಯಾಕೇಜಸ್, ವಿಲ್ಲಾ ಇದೆಲ್ಲ ಹೇಳಿ ಮೋಸ ಮಾಡ್ತಾರೆ. ನಿಮ್ಗಳ ಆಸೆನೆ ಅವ್ರ ಬಂಡವಾಳ. ಈ ಪ್ರಪಂಚದಲ್ಲಿ ಯಾರು ಯಾರಿಗೂ ಬಿಟ್ಟಿಯಾಗಿ ಏನನ್ನು ಕೊಡಲ್ಲ. ಎಲ್ಲದರ ಹಿಂದೆ
ಒಂದು ಸದುದ್ದೇಶ ದುರುದ್ದೇಶ ಇದ್ದೇ ಇರತ್ತೆ. ಅದೊಂದು ವಿಷಯನಂತೂ ಯಾವತ್ತೂ ಮರಿಬೇಡಿ. ಯಾರಾದ್ರೂ ನಮ್ಗೆ ಫ್ರೀ ಆಗಿ ಅಥವಾ ಅರ್ಧ ರೇಟಿಗೆ ಏನಾದ್ರೂ ಕೊಡ್ತಾರೆ ಅಂದ್ರೆ ಅದು ಸ್ಕ್ಯಾಮ್ ಅಂತಾನೆ ಅರ್ಥ. ಈಗಾಗಲೇ ದುಡ್ಡು ಕಳ್ಕೊಂಡಿರೋರಿಗೆ ಪರಿಹಾರ ಏನು ಮೇಡಮ್? ಯಾರೆಲ್ಲ ದುಡ್ಡು ಕಳ್ಕೊಂಡಿದ್ದೀರೋ ಅವರು ಪೊಲೀಸರನ್ನ ಸಂಪರ್ಕಿಸಿ ಸರಿಯಾದ ದಾಖಲೆ ಕೊಟ್ಟು ನಿಮ್ಮ ಹಣನ ತಗೊಂಡು ಹೋಗ್ಬೋದು. ನಿಮ್ ದುಡ್ಡು ನಿಮಗೆ ಸಿಕ್ಕೇ ಸಿಗತ್ತೆ. ಹೇಳಿ ಶಿವು. ಸತ್ಯ ಮೇಡಮ್, ಸಸ್ಪೆನ್ಷನ್ ರಿವೋಕ್ ಆಗಿದೆ ಮೇಡಮ್. ನಿಜನಾ? ಹೌದು ಹೌದು ಮೇಡಮ್, ನಾಳೆಯಿಂದನೇ ನಾವು ಡ್ಯೂಟಿಗೆ ಜಾಯ್ನ್ ಆಗ್ಬೋದು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಶಿವು. ಮೇಡಮ್, ನೀವು ಮಾಡಿರೋ ಈ ಕೆಲಸ ಅತ್ಯಂತ ಶ್ಲಾಘನೀಯ. ಆದ್ರೆ ನೀವಿನ್ನೂ ಸಸ್ಪೆನ್ಷನ್ ಅಲ್ಲಿ ಇದ್ದೀರಲ್ಲ ಮೇಡಮ್, ಇದರಿಂದ ಹೇಗೆ ಹೊರಗಡೆ ಬರ್ತೀರಾ? ಈಗಷ್ಟೇ ಫೋನ್ ಬಂದಿತ್ತು, ನನ್ನ ಸಸ್ಪೆನ್ಷನ್ ರಿವೋಕ್ ಆಗಿದೆ. ಅತ್ತೆ ಸೊಸೆ ಮಿಷನ್ ಹನಿಮೂನ್ ಕಂಪ್ಲೀಟೆಡ್. ನಾಳೆಯಿಂದ ಮತ್ತೆ ಡ್ಯೂಟಿ ಶುರು ಮಾಡ್ತೀನಿ. ಅಭಿನಂದನೆಗಳ ಹುಡುಗಿ. ಅಂತೂ ನಿಮ್ಮ ಡಿಪಾರ್ಟ್ಮೆಂಟ್ನವ್ರಿಗೆ ನೀನು ತಪ್ಪು ಮಾಡಿಲ್ಲ ಅನ್ನೋದನ್ನ ತಿಳಿಸ್ಕೊಟ್ಟಿಲ್ಲ.